ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಈ ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಸಂಡೇ, ಸೊ ಸಂಡೇನ ಹಂಗೆ ಕಳೆಯೋದು ಬೇಡ ಅಂಥೇಳಿ ನಮ್ಮ ಟೀಚರ್ಸ್ ಒಂದಿಷ್ಟು ಜನ ಕೂತ್ಕೊಂಡು ನಾವು ಪಿಕ್ನಿಕ್ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ದು. ಸೊ ಹೀಗಾಗಿ ನಾನು ಕೂಡ ಅವ್ರ ಜೊತೆಗೆ ಈ ಪಿಕ್ನಿಕ್ ಒಳಗೆ ಜಾಯ್ನ್ ಆಗತ್ತೀನಿ. ನಮ್ಮ ಶ್ರೇಯು ನೋಡ್ರಿ ಇವತ್ತು ರಾತ್ರಿಯಿಂದ ಹಂಗೆ ನಿನ್ನೆ ರಾತ್ರಿಗೆ ಅವ್ನು ಬಂದು ಹೇಳಿದಿರ ಹೋಗೋಣ ಅಂತ ಒನ್ ಡೇ ಪಿಕ್ನಿಕ್ಕಿಗೆ ಅಂತ ಹೇಳಿ. ಸೊ ಅವ್ನು ಪಿಕ್ನಿಕ್ಗೆ ಹೋಗೋಣ ಅಂತ ಅಂದ್ಕೊಳ್ಳಿ ಅವ್ನು ಹಿಂಗೆ ರೆಡಿ ಆಗ್ಯಾನಲ್ಲ. ರಾತ್ರಿ ಅವನು ಮಲ್ಕೊಂಡಿದ್ದು ಬರೀ 2 ತಾಸು ಅವ್ನು ಮಲ್ಕೊಂಡಿದ್ದು. ಸೊ ರಾತ್ರಿ ಎಲ್ಲ ಜಪ ಮಾಡತ್ತಿದ್ದ ಅವನು ಪಿಕ್ನಿಕ್ ಹೋಗೋಣ ಅಂಥೇಳಿ. ಎಬ್ಸಿದ ಕೂಡ ಹಿಂಗೆ ಎದ್ದ ಬಿಟ್ಟಾನು. ರೆಡಿಯಾಗಿ ನಿಂತ್ಕೊಂಡೀವಿ. ಇನ್ನೇನು ಒಂದು 10 ನಿಮಿಷ ಅಂತಂದ್ರೆ ನಮ್ಗೆ ವೆಹಿಕಲ್ ಬರ್ತೈತಿ. ಭಾಳ ಜನ ಏನಿಲ್ಲ, ಒಂದು 6-7 ಜನ ಕೂಡಿ ಹೊಂಟೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ಅನ್ನೋದನ್ನು ಈ ವ್ಲಾಗ್ ಒಳಗೆ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್. ಗಾಡಿ ಬಂತು, ಅಜ್ಜಿಕರಿ ಗಾಡಿ ಬಂತು. ಸೊ ನಮ್ಮ ಗಾಡಿ ಅಲ್ಲಿಂದ ಬರತೈತಿ. ನಾ ಹೊಂಟಿದ್ದ ಈ ತವೇರಾ ಗಾಡಿ ಒಳಗೆ. ಸೊ ನೋಡ್ರಿ ನಮ್ಮ ಗಾಡಿ ಬಂತು. ಈ ಕಡೆ ನಮ್ಮ ಅತ್ತಿಯರು ನಿಂತ್ಕೊಂಡಾರ, ಅವ್ರಿಗೆ ಬಾಯ್ ಮಾಡ್ತೀನಿ. ಬಾಯ್ ಮಾಡಜ್ಜಿ, ಬಾಯ್ ಬಾಯ್. ಸೊ ನಮ್ಮ ಗಾಡಿ ಇಲ್ಲಿಂದನೇ ಬಂತು. ಬಾ ಹಿಂಗೆ ಹೋಗ್ಬಿಟ್ರೆ ಬರ್ತಿತ್ಲ. ಹಾಯ್ ಮಾಡ್ರಿ, ಹಾಯ್ ಹಾಯ್ ಹಾಯ್. ಸೊ ನಾವು ಹೊಂಟಿದ್ದು ಇದ ಗಾಡಿ ಒಳಗೆ. ನಾವೆಲ್ಲರೂ ಕೂಡ ಬಿಟ್ಟು ಹೋಗಿಗಿರಿ ಮತ್ತೆ ಹಂಗೆ. ತಡಿ ತಡಿ ತಡಿ. ಇನ್ನು ಎಲ್ಲರೂ ನಿದ್ದೆ ಮೂಡ್ನಾಗ ಅದಾರ. ಆದ್ರೂ ಹೋಗೋ ಮಟ್ಟ ಏನೇನಾಗ್ತೈತೆ ಅಂತ ಹೇಳಿ ನೋಡೋಣ ಅಂತ. ನಮ್ಮ ಶ್ರೇಯು ಇಲ್ಲೇ. ಹಾಯ್ ಸುಪ್ರಿಯಾ ಶೆಟ್ಟರ್. ಹಾಯ್ 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 ಹಾಯ್. ಬಾಯ್ ಮಾಡಪ್ಪಿ ಅಲ್ಲ ಅಜ್ಜಿಗೆ. ಓ ಹಂಗೆ ಇನ್ನು ನಿಂತ್ಕೊಂಡಿವಿ ಅಂತಂದ್ರೆ ಅದೊಂದು ಸರ್ಪ್ರೈಸ್ ಐತಿ. ಏನು ಸರ್ಪ್ರೈಸ್ ಅಂತಂದು ಹೇಳಿದ್ರ, ಸೊ ಇಲ್ಲದಾಳ ನಮ್ಮ ಬರ್ಡೇ ಗರ್ಲ್. ಇವತ್ತು ಫ್ರೆಂಡ್ಶಿಪ್ ಡೇ, ಅದ್ರ ಜೊತೆಗೆ ನಾವು ಬರ್ಡೇ ಹಿಂಗೆ ಬೆಳಗ್ಗೆ ಇಲ್ಲೇ ಸೆಲೆಬ್ರೇಟ್ ಮಾಡತ್ತೀವಿ. ಸೊ ನೋಡ್ರಿ ಹೆಂಗೈತೆ ನಮ್ಮ ಬರ್ಡೇ. ಬೆಳಗ್ಗೆ ಏನು ಗದ್ದ ಮಾಡತ್ತೀರಿಲ್ಲ ಅಂತಂದು ಹೇಳಿ ನೋಡತ್ತಾರಷ್ಟೇ ಎಲ್ಲರೂ. ನೋಡಿ ಈ ಕಡೆ ಬಾಪಿ. ಹಾಂ ಅವನು ಬಾಯ್ ಮಾಡಕ್ಕೆ ಬಂದಿರ್ಬೇಕಾ. ಸೊ ನೋಡ್ರಿ ಬರ್ತಡೇ ಗರ್ಲ್ ಬರ್ತಡೇ ಕೇಕ್ ತೆಗಿಯಾಕತ್ತಾಳ. ಇವರೆಲ್ಲ ಟೀಚರ್ಸ್. ಇವ್ರ ಜೊತೆ ನಾನು ಟೀಚರ ಹೇಳತ್ತೀನಿ. ಹೇಳಿದೆ ಈಗ ನಾನು ನೋಡ್ರಿ ನಾಯಿ ಓಡ್ಸ. Happy birthday to you. Happy birthday dear friend. Happy birthday to you. May God bless you. May God bless you. Katya. ಗಾಡಿ ಬಂತು ನೋಡಿ. ನೀನ ತಿನ್ನೋದು ಚಾಕು ಯಾರ್ದಾರ ಕಡೆ ಕೊಡೋದು ಅವ್ನು ತಗೋ ಒಂದು ಬೈಟ್. ಚಾಕು ನೀನೇ ತಿನ್ಲೆ. ಚಾಕು ಬಿಡ. ಚಾಕು ಸಮಯ ತಿಂತ ನೀ ಹೆಂಗೆ ತಿಂದಿಲ್ಲ ರಾಕ್ಷಸ. ಏನ್ ತಗೋ ಬರ್ಡೇ ತಗೋ ನಿಶ ತಿನ್ನ. ಆಂಟಿ ಬರ್ತಾಳೆ ಬಾಯ್ ಅಂದ್ರೆ ಅದ ಬಾಕ್ಲಾಕ್ ಸರಿಬೋದು ನಾವು.
ನಾವು ಹಂಗೆ ಮತ್ತೆ ಮುಂದೆ ಹೋದ್ಮೇಲೆ ನಮ್ಮ ವೆಹಿಕಲನ್ನು ಚೇಂಜ್ ಮಾಡಿದ್ವಿ. ಮುಂದೆ ಹೋದ್ವಿ ಅಂತಂದು ಹೇಳಿ ಅನ್ನೋ ಹಂಗೇನಿಲ್ಲ, ಇಲ್ಲ ಸಿದ್ಧಾರೂಢ ಮಠದ ಕಡೆಯಿಂದ ನಾವು ಹೋದ ತಕ್ಷಣ ಅಲ್ಲಿ ವೆಹಿಕಲನ್ನು ಚೇಂಜ್ ಮಾಡಿದ್ವಿ. ನಾವು ಹೋಗ್ತಾ ಇದ್ದಂಥ ಟವೇರಾ ಒಳಗೆ ಅಷ್ಟು ಜನ ಹಿಡಿಯಂಗಿಲ್ಲ. ಸೊ ಇನ್ನೊಂದು ಟಿ ಟಿಯನ್ನು ಮಾಡಿದ್ವಿ. ಟಿ ಟಿ ಒಳಗನ ಹೋಗೋಣ ಅಂಥೇಳಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಹೋಗೋವಾಗೂ ಭಾಳ ಅಂದ್ರೆ ಭಾಳ ಖುಷಿಯಿಂದ ಎಂಜಾಯ್ ಮಾಡ್ಕೊತಾನೆ ಹೊಂಟಿದ್ವಿ. ಎಲ್ಲರೂ ಬಸ್ ಒಳಗೆ ಹಾಡು ಹೇಳೋದು, ಡಾನ್ಸ್ ಮಾಡೋದು, ಸೊ ಅದು ನಡೀತಾ ಇತ್ತು. ಆ್ಯಕ್ಚುಲಿ ಈಗೀಗರ ಇದು ಫೇವ್ರೆಟ್ ಹಾಡು. ಈ ಹಾಡು ಇಲ್ಲ ಅಂತಂದ್ರೆ ಗಾಡಿ ಮುಂದೆ ಹೋಗೋದಿಲ್ಲ ನಮ್ಮ ಮೇಡಮ್ ಅವ್ರದ್ದು. ನಮ್ಮ ಶ್ರೇಯುನು ಭಾಳ ಖುಷಿಯಿಂದ ಡಾನ್ಸ್ ಮಾಡತ್ತಿದ್ದ. ಇವರೆಲ್ಲ ನಮ್ಮ ಟೀಚರ್ ಮಕ್ಕಳು, ಅವ್ರ ಸಿಸ್ಟರ್ಸ್ ಅವರೆಲ್ಲರೂ ಬಂದಿದ್ದರು. ಮಸ್ತ್ ಖುಷಿಯಿಂದ ಡಾನ್ಸ್ ಮಾಡ್ಕೊತ ಹೊಂಟಿದ್ವಿ. ಖುಷಿ ಅನ್ನಿಸ್ತು. ಭಾಳ ದಿನ ಆದಮೇಲೆ ಬರೀ ವರ್ಕ್ ಲೋಡ್, ಹೆಡ್ಡೇಕ್ ಕೆಲಸ, ಸೊ ಅದ್ರ ಮಧ್ಯೆ ಇದೊಂಥರ ಒಂದು ಸ್ವಲ್ಪ ಒನ್ ಡೇ ಟ್ರಿಪ್ ಮಾಡಿದ್ವಿ ಅಂದರೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೈತಿ ಅಂತ ಅಂದ್ಕೊಂಡು ಈ ಟ್ರಿಪ್ಪನ್ನು ಇಟ್ಕೊಂಡಿದ್ರು. ಸಡನ್ ಪ್ಲ್ಯಾನ್ ಆಗಿತ್ತು. ಮಜಾ ಏನಂತಂದ್ರೆ ನಾವು ಯಾವ ರೂಟಿಂದ ಯಾವ ಕಡೆ ಹೋಗ್ತೀವಿ ಅಂತ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗೂ ಹಿಂಗೂ ಹೋದ್ವಿ ಫುಲ್ ಖುಷಿಯಿಂದ. ನೋಡ್ರಿ ಹೆಂಗೆ ಎಂಜಾಯ್ ಮಾಡತ್ತಾರ ಎಲ್ಲರೂ ಅಂಥೇಳಿ. ಕಿರ್ವತ್ತಿ ದಾಟಿ ಒಂದು ಸ್ವಲ್ಪ ಮುಂದೆ ಬಂದಿದ್ವಿ ಕಲ್ಗಟ್ಗಿ ರೋಡ್ ಒಳಗೆ. ಬಂದ ತಕ್ಷಣ ಈ ಸೈಡ್ ಹಿಂಗೆ ತೊಗೊಳ್ಳೋವಾಗ ನಮ್ದು ವೆಹಿಕಲ್ ಏನಿತ್ತಲ್ಲ, ಈ ವೆಹಿಕಲ್ದ ವೀಲು ಮಡ್ಡೊಳಗೆ ಸಿಕ್ಕೊಂಡ್ಬಿಡ್ತು. ಆ್ಯಕ್ಚುಲಿ ಏನಾಗೈತಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಸೊ ಹಿಂಗೆ ಹೋಗೋ ಬಂದ ನೋಡ್ರಿ, ಗಾಡಿ ಮಣ್ಣೊಳಗೆ ಸಿಕ್ಕಿ ಹಾಕ್ಕೊಂಡ್ಬಿಡ್ತು. ಸೊ ಹಿಂಗಾಗ್ಬಿಡ್ತು. ಮತ್ತೇನು ಮಾಡೋದಂತಂದು ಹೇಳಿ ಹಿಂಗೆ ನಿಂತ್ಕೊಂಡ್ವಿ ನಾವಿಲ್ಲೇ. ಮೇನ್ ರೋಡ್ ಇದು. ಬಹಳಷ್ಟು ಲಾರಿ ಗೀರಿ ಎಲ್ಲ ಓಡಾಡಕತ್ತಿದ್ವು, ಗಾಡಿ ಓಡಾಡಕತ್ತಿದ್ವು, ಲಾರಿ ಎಲ್ಲ ಓಡಾಡತ್ತಿದ್ವು. ನಾನು ವೀಲ್ ಸಿಕ್ಕೊಂಡೈತಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡತ್ತಿದ್ವಿ. ಈ ಕಡೆಗೆ ನಮ್ಮ ಹುಡುಗಿಯರು ನೋಡ್ರಿ ಫೋಟೋ ಸೆಷನ್ ಮುಗಿಸ್ಕೊಳಕತ್ತಿದ್ರು. ಆ್ಯಕ್ಚುಲಿ ಲೇಟ್ ಆಗಿಬಿಡ್ತು. ಆಮೇಲೆ ಇನ್ನೊಂದು ಹೇಳಬೇಕೇನು ಅಂತಂದ್ರೆ, ನಾವು ಬೆಳಗ್ಗೆ ಬಿಡೋತ್ತಾಗ ಇದ್ದಿದ್ದು ತವೇರಾ ಗಾಡಿ. ಸೊ ಅದಾದಮೇಲೆ ನಾವು ವಾಪಸ್ ಏನು ಮಾಡಿದ್ವಿ ಅಂತಂದ್ರೆ ಟಿ ಟಿನ ತರಿಸ್ಕೊಂಡ್ವಿ. ಯಾಕೆ ಟಿ ಟಿ ಅಂತಂದ್ರೆ ಜನ ಭಾಳ ಆದ್ವಿ ತವೇರಾದೊಳಗೆ, ಅಷ್ಟು ಜನ ಹಿಡಿಯೋಂಗಿಲ್ಲ ಅಂತಂದು ಹೇಳಿ ವಾಪಸ್ ಇದನ್ನು ಟಿ ಟಿ ತರಿಸ್ಕೊಂಡ್ವಿ. ಇದು ಮೇಘ್ನಾ ಅವ್ರದನ್ನ ಗಾಡಿ ಆಗಿದ್ದರಿಂದ ನಮ್ಗೆ ಪ್ರಾಬ್ಲಮ್ ಆಗಲಿಲ್ಲ. ಅವಾಗೇನೋ ಬಂದುಬಿಡ್ತು ಗಾಡಿ. ಬಟ್ ಈಗ ನೋಡ್ರಿ ಹೆಂಗೆ ಗಾಡಿ ಸಿಕ್ಕೊಂಡ್ಬಿಟ್ಟೈತಿ. ಈಗಲ್ಲೇ ಹೇಳ್ಯಾರ, ಆ್ಯಕ್ಚುಲಿ ಬೇರೆ ಯಾರೋ ಬರ್ತೇನಂತಂದು ಹೇಳ್ಯಾರ. ಅದನ್ನು ಹಚ್ಚಿ ಗಾಡಿನ ಎಳಿಬೇಕೀಗ. ಅಲ್ಲಿವರೆಗೂ ನಮ್ಮ ಹುಡುಗಿಯರ್ದು ಫೋಟೋ ಸೆಷನ್ ಮುಗಿಸೋಣ ಅಂಥೇಳಿ ಅಂದ್ಕೊಂಡ್ವಿ. ನಮ್ಮ ಶ್ರೇಯುಗೆ ನೋಡಿದ್ರೆ ಹೋಗಬೇಡ ಆ ಕಡೆ, ಶ್ರೇಯುಗೆ ಕಾಲು ಸಿಕ್ಕೊಂತೈತೆ, ಅಲ್ಲೇ ಹೋಗಬೇಡ ಅದನ್ನು. ಕಾಲು ಸಿಕ್ಕೊಂತೈತಿ. ಆಮೇಲೆ ಅಲ್ಲೇ ಹೋಗ್ತಾ ಇದ್ದಂಥ ಲಾರಿ ಡ್ರೈವರ್ ಒಂದು ಲಾರಿನ ನಿಲ್ಲಿಸಿ ನಮ್ಮ ಗಾಡಿಗೆ ಒಂದು ಹಗ್ಗ, ಚಲೋ ಒಂದು ದಪ್ಪ ಹಗ್ಗ ಕಟ್ಟಿ ಆ ಹಗ್ಗದಿಂದ ಆ ಲಾರಿಯಿಂದ ಇದು ಮಾಡ್ಕೊಂಡು ಈ ಹಗ್ಗದಿಂದ ನಾವು ನಮ್ಮ ಗಾಡಿನ ಎಳ್ಯಾಕತ್ತಿದ್ರು. ಅಲ್ಲೇ ಹೋಗ್ತಾ ಇದ್ದಂಗೆಲ್ಲ ದಾರಿಯೊಳಗೆ ನಿಯರ್ ಬೈ ಊರಿದ್ದಿಂದ ಒಂದು 2 ಜನ ಬಂದಿದ್ದರು. ಹೋಗೋವಾಗ ನೋಡ್ಕೊಂಡು ಹೋಗಿದ್ರು. ಅವರು ಬಂದು ತಾವ ಕೇಳಿ ಏನಾಗಿತ್ತು ರೀ ಅಂತ ಹೇಳಿ ನೋಡಿ ತಮ್ಮ ಹೋಗಿ ಹಗ್ಗ ತೊಗೊಂಡು ಬಂದು ಮತ್ತು ಹೋಗೋವಾಗ ಲಾರಿ ನಿಲ್ಲಿಸಿ ಆ ಲಾರಿಯಿಂದ ನಮ್ಮ ಗಾಡಿನ ಎಳ್ಯಾಕತ್ತೀವಿ. ನೋಡ್ರಿ ಇಲ್ಲಿ ಹೆಂಗೆ ಹೊಂಟಕ್ಕೆ ನೋಡಿ. ಎಷ್ಟು ಸ್ವಲ್ಪ ಸೈಡಿಗೆ ಹಾಕಿದ ತಕ್ಷಣ ಮಸ್ತ್ ಮಳೆ ಬಂದಿತ್ತಲ್ಲ, ಹೀಗಾಗಿ ಮಣ್ಣೊಳಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಹೀಗಾಗಿ ಡ್ರೈವರ್ ಸರಿ ತಪ್ಕೊಳಕ್ಕೆ ನೋಡಿದ್ರು ಕೂಡ ಅದು ಗಾಡಿ ಸ್ಪೀಡಾಗಿ ಆಗ್ತಿತ್ತು. ಹೀಗಾಗಿ ಭಾಳ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ನಿಲ್ಲಿಸಿ ಎಲ್ಲ ಕೆಳಗೆ ಹೋಗಿದ್ವಿ. ಓಕೆ, ಫೈನಲಿ ಬಂತು ನೋಡ್ರಿ ನಮ್ಮ ಗಾಡಿ ಹೊರಗೆ. ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಲಾರಿ ಡ್ರೈವರ್ಗೆ. ಥ್ಯಾಂಕ್ ಯು ಹೇಳ್ರಿ, ಥ್ಯಾಂಕ್ ಯು ಅಂತ ಹೇಳಿ. ಮುಂದೆ ಹೋದ್ಮೇಲೆ ನಾವು ಬಂದಿದ್ದು ಎಲ್ಲಿಗೆ ಅಂತಂದ್ರೆ ಕವಡಿ ಕೆರೆ ಅಂತಂದು ಹೇಳಿ ಒಂದು ಕೆರೆ ಇತ್ತು. ಒಂದು ನಿಯರ್ ಬೈ ಅಲ್ಲಿನ ಒಂದು ದೇವಸ್ಥಾನ ಐತಿ, ಕವಡಿ ಅಮ್ಮನ ದೇವಸ್ಥಾನ ಅಂಥೇಳಿ. ಕೆರೆ ಎಷ್ಟು ದೊಡ್ಡದಿತ್ತು ನೋಡ್ರಿ, ಮಸ್ತು. ಎಲ್ಲಿ ನೋಡಿದ್ರು ಬರೋಬ್ಬರಿ ಸೀನ್ರಿನ ಕಾಣ್ತಾವೆ. ಎಷ್ಟು ಚಂದ ಕಾಣಿಸ್ತೈತಿ. ಈ ಕಡೆಗೆಲ್ಲ ಸುತ್ತಲೂ ಹಸಿರು. ಮೊದಲು ಮಳೆಗಾಲ ಬೇರೆ, ಮಲೆನಾಡಿನ ಜಾಗ. ಆ ಕಡೆಗೆ ಈ ಪರಿ ಚಂದ ಕೆರೆ, ಆ ಕಡೆ ಈ ಕಡೆ ಸಣ್ಣಕ್ಕೆ ಗುಡ್ಡ. ಜನನೂ ಅಷ್ಟೇನು ಇದ್ದಿದ್ದಿಲ್ಲ ಇಲ್ಲೇ. ನಾವು ಹೋದಾಗ ಬರೀ ನಮ್ದು ನಾವು ಒಂದು 10-12 ಜನ ಇದ್ವಿ ಅಲ್ಲಿ. ದೇವಸ್ಥಾನನೂ ಭಾಳ ಚಂದ ಐತಿ. ಕವಡಿ ಅಮ್ಮನ ದೇವಸ್ಥಾನ ಅಂತ ಹೇಳಿ ಅಂತಾರಂತ. ಆಮೇಲೆ ಹಂಗನ
ಅಂದ್ರೆ ದುರ್ಗಾದೇವಿ ದೇವಸ್ಥಾನ ಇದು. ದೇವಸ್ಥಾನದೊಳಗೂ ಗದ್ದಲನೂ ಇರಲಿಲ್ಲ, ನಾವು ಅಷ್ಟು ಜನ ಹೋಗಿದ್ದು. ಆಮೇಲೆ ಹೀಗೆಲ್ಲ ಫಸ್ಟ್ ಆಫ್ ಆಲ್ ಭಾಳ ಇಷ್ಟ. ಹಿಂಗೆ ಚೆಂದಾಗಿ ಓಡಾಡಕತ್ತಿದ್ದ ಅವನು. ಕೆರಿನೂ ಮಸ್ತ್ ದೊಡ್ಡದೈತಿ, ಎಷ್ಟು ದೊಡ್ಡದೈತಿ. ಕಮಲ್ ಹೂವೆಲ್ಲ ಬಿಟ್ಟಿದ್ದು ಹಂಗೆ ನೋಡಿದ್ರೆ, ಆದ್ರೆ ಅಷ್ಟು ಕ್ಲಿಯರಾಗಿ ಇಲ್ಲಿ ಕಾಣಿಸ್ಲಿಕ್ಕಿಲ್ಲ ನಿಮ್ಗೆ. ಶ್ರೇಯುಗೆ ಫಸ್ಟ್ ನೀರಂದ್ರೆ ಭಾಳ ಇಷ್ಟ. ಹಂಗನ ಸುಜಾತ ಟೀಚರ್ ಮಗಳು ಆಕಿನೂ ಕೂಡ ಅಲ್ಲೇ ಇದ್ಲು. ಹಿಂಗಾಗಿ ಇಬ್ಬರು ಒಂದು ಸ್ವಲ್ಪ ಹೊತ್ತಲ್ಲೇ ನೀರಾಟ ಆಡಿದರು. ಆಡಿ ಆಮೇಲೆ ಅಲ್ಲಿಂದ ನಾವು ಈ ಕಡೆಗೆ ಬಂದ್ವಿ. ಬಂದೀವಿ ಈಗ ಗಂಟೆ ಗಣಪತಿ ದೇವಸ್ಥಾನಕ್ಕೆ. ಹಿಂಗದ ಆ್ಯಕ್ಚುಲಿ ಇವತ್ತು ಸಂಕಷ್ಟಿ ಅಂತಂದು ಹೇಳಿ ಭಾಳ ಅಂದ್ರೆ ಭಾಳ ರಶ್ ಐತಿ. ಈ ಕಡೆಗೆ ಗಂಟೆ ಗಣಪತಿ ದೇವಸ್ಥಾನ ಭಾಳ ಫೇಮಸ್ಸು. ಬಹಳಷ್ಟು ಜನ ಇಲ್ಲಿ ಬರ್ತಾರೆ. ಸಂಕಷ್ಟಿಗೆ ಮುಂದಂತೂ ಭಾಳ ಜನ ಇರ್ತಾರೆ. ಹಂಗೆ ಮತ್ತು ಇವತ್ತು ಸಂಕಷ್ಟ ಐತಿ ಅಂತಂದಲ್ಲ, ಸೊ ಹೀಗಾಗಿ ಭಾಳ ಜನ ಅದಾರ. ನಾವು ಅವತ್ತು ಹೋದಾಗ ವಿಪರೀತ ಅಂದ್ರೆ ವಿಪರೀತ ಮಳೆ ಬರ್ತಾಯಿತ್ತು. ಫಸ್ಟ್ ಆಫ್ ಆಲ್ ಮಲೆನಾಡು ಆಗಿರೋದ್ರಿಂದ ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿನ ಅನ್ಬೋದು. ಆದರೆ ಅವತ್ತಂತೂ ಭಾಳ ಮಳೆ ಇತ್ತು. ಒಂದು 5 ನಿಮಿಷಕ್ಕೂ ಕೂಡ ರೆಸ್ಟ್ ಕೊಡಲಾರ್ದಂಗೆ ಅಷ್ಟು ಮಳೆ ಇತ್ತು. ವೆಹಿಕಲನ್ನು ನಾವು ಭಾಳ ಹಿಂದೆನೇ ಹಚ್ಚಿ ಬಂದಿದ್ವಿ, ಭಾಳ ಗದ್ದಲ ಇದ್ದಿದ್ದರಿಂದ. ಇಲ್ಲ ಅಂದ್ರೆ ಬಹುಶಃ ವೆಹಿಕಲ್ ಇಲ್ಲಿವರೆಗೂ ಬರಬಹುದು. ಆದರೆ ಅವತ್ತು ಮಾತ್ರ ಭಾಳ ಅಂದ್ರೆ ದೂರ ಹಚ್ಚಿದ್ವಿ ವೆಹಿಕಲ್ನ. ಹೀಗಾಗಿ ನಡ್ಕೊತನ ಹೋಗ್ತಾ ಇದ್ವಿ. ಹೋಗಿ ಒಳಗೆ ಬರಬೇಕು, ಈ ಕಡೆ ಸುತ್ತ ಹಾಸಿ ಬರಬೇಕು. ದೇವಸ್ಥಾನ ನೋಡ್ರಿ ಹಿಂಗೈತಿ, ಕಲ್ಲಿನ ದೇವಸ್ಥಾನ. ಶ್ರೇಯು ಅಂತೂ ಕೆಳಗೆ ಇಳಿಯೋಕ್ಕೆ ತಯಾರನೇ ಇರಲಿಲ್ಲ. ಅವನಿಗೆ ಭಾಳ ಸುಸ್ತು ಅನಿಸುತ್ತೇನೋ. ಬಸ್ ಒಳಗೂ ಮಲ್ಕೊಂಡಿದ್ದ ಅವನು ಗಾಡಿ ಒಳಗೆ. ಆಮೇಲೆ ಹಂಗನ ಎಬ್ಬಿಸಿ ಕರ್ಕೊಂಡು ಬಂದು ಆಮೇಲೆ ಒಳಗೆ ಹೊಂಟಿದ್ವಿ. ಈ ಕಡೆಯಿಂದ ಈ ಡೋರಿಂದ ಹೋಗಿದ್ವಿ. ಆ್ಯಕ್ಚುಲಿ ಮುಂಚೆ ಕಡೆ ಇನ್ನೊಂದು ಬಾಗ್ಲ ಬೇರೆ ಕಡೆಗೆ ಐತಿ. ಆ ಸೈಡಿನ ಡೋರಿಂದ ನಾನು ಒಳಗೆ ಹೋದಾಗ ದೇವಸ್ಥಾನ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತು. ಭಾಳ ಚಂದ. ಅಲ್ಲಿನ ಮರದ ಕೆತ್ತನೆಗಳೆಲ್ಲ ಇತ್ತು. ಜನನೂ ಭಾಳ ಅಂದ್ರೆ ಭಾಳ ಇತ್ತು. ಈ ಕಡೆ ಯಲ್ಲಾಪುರ ಕಡೆಯಿಂದ ಮುಂದೆ ಇಲ್ಲಿ ಭಾಳ ಜನ ಬರ್ತಾರೆ. ನಮ್ಮ ಕಡೆಯಿಂದನೂ ಆ ಕಡೆ ಹೋಗ್ತಾರೇನೋ. ಆದರೆ ನೋಡ್ರಿ ಹೆಂಗೈತಿ ವಿಘ್ನೇಶ್ವರ ಮಹಾರಾಜರ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ, ಕಾಣಿಸ್ತೈತಿ ಅಂತೇಳಿ ಅಂದ್ಕೊಂಡೇನು. ಇನ್ನೊಂದು ಖುಷಿಯಾಗಿದೆ ಏನಂತಂದ್ರೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಯಾವುದೇ ಅಡೆತಡೆ ಇರಲಿಲ್ಲ. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ನಾವು ಹೋದಾಗ ಮಂಗಳಾರತಿನೂ ಆಗೋಗಿತ್ತು. ಈಗ ಮಂಗಳಾರತಿಗೆ ಜನ ಕೂಡ ನಿಂತಿದ್ದರು. ಅಲ್ಲಿಂದ ಮತ್ತೆ ನಾವು ಮುಂದೆ ಬಂದಿದ್ದು ಅಂತಂದ್ರೆ ಜೇನುಗೊಡ್ಡ. ಈ ಒಂದು ವಿಹಂಗಮವಾದಂತಹ ತಾಣಕ್ಕೆ ಎಷ್ಟು ಚಂದ ಐತಿ ಈ ದೃಶ್ಯನ ನೋಡೋಕೆ. ನಿಜ ಅಂದ್ರೆ 2 ಕಣ್ಣು ಸಾಲೋದಿಲ್ಲ. ಮಳೆನೂ ವಿಪರೀತ ಮಳೆ ಇತ್ತು. ಆ ಮಳೆಯೊಳಗೆ ಆ ಬೆಟ್ಟ ಗುಡ್ಡಗಳನ್ನು, ಆ ಮೋಡಗಳನ್ನು, ಆ ಮಂಜು ಕವಿದ ವಾತಾವರಣ ನೋಡೋಕೆ ಭಾಳ ಚಂದ ಅನಿಸ್ತೈತಿ. ನಮ್ಮ ಶ್ರೇಯುನೂ ಫುಲ್ ಖುಷಿಯಾಗಿದ್ದ. ರೇನ್ಕೋಟ್ ಹಾಕ್ಕೊಳಕ್ಕೆ ಫಸ್ಟ್ ಒಲ್ಲೆ ಅಂತ ಹೇಳಿ ಕುತ್ಕೊಂಡಿದ್ದ. ಆಮೇಲೆ ರೇನ್ಕೋಟ್ ಹಾಕ್ಕೊಂಡ. ಇದಾದ ನಂತರ ಅಲ್ಲಿಂದ ಬಂದಿದ್ದು ನಾವೆಲ್ಲಿ ಅಂತಂದ್ರೆ ನಿಪ್ಲೆ ಫಾಲ್ಸಿಗೆ. ನಿಪ್ಲೆ ಫಾಲ್ಸ್ ಒಳಗೂ ಕೂಡ ಹಿಂಗೆ ಮಳೆ ಇತ್ತು ವಿಪರೀತ. ನಮ್ಮ ಹುಡುಗಿಯರು ಇಲ್ಲೇ ಸ್ವಲ್ಪ ನೀರಿನ ಆಟ ಆಡೋಣ ಅಂತ ಹೇಳಿ ನಿಂತಿದ್ರು. ಅವರಷ್ಟೇ ಯಾಕೆ ಭಾಳ ಜನ ಅದಾರ. ನಂಗೆ ಈ ನಿಪ್ಲೆ ಫಾಲ್ಸ್ ಅಂತ ಅನ್ನೋದು ಗೊತ್ತನೇ ಇರಲಿಲ್ಲ. ನೀರು ಚಲೋ ಫ್ಲೋ ಆಗಾಕತ್ತಿತ್ತು. ಮಳೆ ಕೂಡ ಇತ್ತಲ್ಲ, ಹೀಗಾಗಿ ಮಸ್ತ್ ನೀರು ತುಂಬಿ 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 ಹರಿಯಾಕತ್ತಿತ್ತು. ಅದ್ರೊಳಗೆ ಅಲ್ಲೇ ಭಾಳ ದೂರ ಅಂತೂ ಹೋಗಲಿಲ್ಲ. ಅಲ್ಲೇ ನಿಂತ್ಕೊಂಡಲ್ಲೇ ಸ್ವಲ್ಪ ದಂಡಿಗೂ ನಿಂತ್ಕೊಂಡು ಆಟ ಆಡಿದರು. ಇವನು ಆಟ ಆಡತ್ತೀನಿ ಅಂತ ಹೇಳಿ ಅಂದ. ನೆಗಡಿ ಒಂದಿತ್ತು ಇವನಿಗೆ ಜೋರು. ಹೀಗಾಗಿ ಬೇಡ ಅಂತಂದ್ರೂ ಕೇಳಿಸ್ಕೊಂಡಿಲ್ಲ. ಆಟ ಆಡ್ತೀನಿ ಅಂತ ಹೇಳಿ ಅಂದಿದ್ದಕ್ಕೆ ನನಗೂ ಭಾಳ ಜೋರು ನೀರು ಹರಿತಿತ್ತಲ್ಲ, ಹೀಗಾಗಿ ಹೆದರಿಕೆಗೆ ಅವ್ನ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ನಾನು. ಅದಕ್ಕಾಗಿ ಸರಿತಂಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಮಳೆ ಮಸ್ತ್ ಬರಾತಿತ್ತು ನೋಡ್ರಿ ಹೆಂಗೈತಿ ಈ ಕಡೆಗೆಲ್ಲನೂ. ಆಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಅಂತಂದ್ರೆ ಜೋಗ ಜಲಪಾತಕ್ಕೆ. ನಾನು ಫಸ್ಟ್ ಟೈಮ್ ನಾನು ಹುಬ್ಳಿಯೊಳಗಿದ್ರೂ ಇಷ್ಟು ದಿನ ಆದ್ರೂ ಮೊದಲೇ ಸಲ ನಾನು ಜೋಗ ಜಲಪಾತವನ್ನು ನೋಡಿದ್ದು. ನಂಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಆದರೆ ಒಂದೇನಂತಂದ್ರೆ ಕೆಳಗಿನವರೆಗೂ ಇಳಿದು ಹೋಗೋಕೆ ಆಗಲಿಲ್ಲ. ಯಾಕಂತಂದ್ರೆ ಶ್ರೇಯು ಮಲ್ಕೊಂಡಿದ್ದ. ಹೀಗಾಗಿ ಅಲ್ಲಿ ನಂಗೆ ಹೋಗೋಕ್ಕಾಗಲಿಲ್ಲ. ಇಲ್ಲೇ ನಿಂತ್ಕೊಂಡು ನೋಡತ್ತೀನಿ ರಾಜ ರಾಣಿ ರೋರಲ್ ರಾಕೆಟ್ ಹೆಂಗೆ ದುಮ್ಮಿಕ್ಕತ್ತಿತ್ತು ಅಂತಂದ್ರೆ, ನಾವು ಪಾಠ ಮಾಡುವಾಗೆಲ್ಲ ಜೋಗ ಜಲಪಾತದ ಬಗ್ಗೆ ಪಾಠ ಮಾಡುವಾಗ ಹೆಂಗೆ ಹೇಳ್ತೀವಲ್ಲ
ಅದು ಇಷ್ಟು ಕಣ್ಣಾರೆ ನೋಡಿದಾಗಂತೂ ಭಾಳ ಖುಷಿ ಅನ್ನಿಸ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.